ಶುಕ್ರ ರಾಶಿಯಾಗಿರ್ತಕ್ಕಂತಹ ತುಲಾ ರಾಶಿಯಲ್ಲಿ ಜನನಾಗಿರ್ತಕ್ಕಂಥವರು ಈ ಒಂದು ವಿಶ್ವಾವಸು ನಾಮ ಸಂವತ್ಸರದಲ್ಲಿ ಏನಾಗ್ತಾರೆ ಅಂತ ಹೇಳ್ತಕ್ಕಂಥ ವಿಚಾರವನ್ನು ನೋಡೋದಾದರೆ, ಈ ಒಂದು ಸಂವತ್ಸರದಲ್ಲಿ ವಿಶ್ವಾವಸು ನಾಮ ಸಂವತ್ಸರದಲ್ಲಿ ಶುಕ್ರನ ರಾಶಿಯಾಗಿರ್ತಕ್ಕಂಥ ಸಂವತ್ಸರದಲ್ಲಿ ವೇದದಲ್ಲಿ ಇರ್ತಕ್ಕಂಥ ಕೇತು 12ನೇ ಮನೆಯಲ್ಲಿ ಕೇತು ಆಗಿದ್ದಾನೆ, ಮತ್ತು 8ನೇ ಮನೆಯಲ್ಲಿ ಗುರು ಭಗವಂತ ಗುರುಸ್ವಾಮಿ ಕೂತ್ಕೊಂಡಿದ್ದಾರೆ. ಅದಕ್ಕೋಸ್ಕರವಾಗಿ ಮತ್ತು ಷಷ್ಠ ಸ್ಥಾನದಲ್ಲಿ 6ನೇ ಮನೆಯಲ್ಲಿರ್ತಕ್ಕಂಥ ವರ್ಷಾಧಿಪತಿಯಾಗಿರ್ತಕ್ಕಂಥ ರವಿ, ಬುಧ ಮತ್ತು ರಾಹು, ಕುಜ ಎಲ್ಲರೂ ಕೂತ್ಕೊಂಡಿದ್ದಾರೆ. ಅದಕ್ಕೋಸ್ಕರವಾಗಿ ಒಂದು ರೀತಿಯಲ್ಲಿ ಹೇಳಬೇಕು ಅಂದರೆ ಇದಕ್ಕೆ ಈ ವರ್ಷವನ್ನು ನಾವು ಈ ವರ್ಷ ಪೂರ್ತಿಯಾಗಿ ಹೇಳಬೇಕು ಅಂದರೆ ಷಡ್ಗ್ರಹ ಯೋಗ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಹೇಳ್ತಾರೆ. 6 ಗ್ರಹಗಳ ಯೋಗ ಅಂತ. ಯಾಕೆಂದರೆ ರವಿ, ಚಂದ್ರ, ಕುಜ ಮತ್ತು ಗುರು ಮತ್ತು ಇರ್ತಕ್ಕ ಶುಕ್ರ ಮತ್ತು ರಾಹು ಎಲ್ಲರೂ ಕೂತ್ಕೊಳ್ಳೋದಕ್ಕೋಸ್ಕರ ಷಡ್ಗ್ರಹ ಯೋಗ ಅಂತ ಕೂಡ ಹೇಳ್ತಾರೆ. ಅದಕ್ಕೋಸ್ಕರ ಈ ಷಡ್ಗ್ರಹ ಯೋಗದಲ್ಲಿರ್ತಕ್ಕಂಥದ್ದು ಆಗಿರುತ್ತೆ. ಶುಕ್ರನಿಗೆ ಅಂದರೆ ತುಲಾ ರಾಶಿಯವರಿಗೆ ವೇದದಲ್ಲಿ ಕೇತು ಆಗೋದಕ್ಕೋಸ್ಕರವಾಗಿ ಕೇತು ಸಂಬಂಧವಾಗಿರ್ತಕ್ಕಂಥ ಗ್ರಹ ಅಂದರೆ ಕೇತು ಅಂದರೆ ಸ್ಫೋಟಕ ಗ್ರಹ ಅಂತ ಹೇಳ್ತಾರೆ. ವೇದದಲ್ಲಿ ಕೇತು ಆಗಿದ್ದಕ್ಕೋಸ್ಕರವಾಗಿ ನಿಮಗೆ ಈ ವರ್ಷ ಪೂರ್ತಿಯಾಗಿ ಶತ್ರುಗಳು ಜಾಸ್ತಿ ಆಗ್ತಾರೆ. ಏನೋ ಒಂದು ರೀತಿಯಲ್ಲಿ ಶತ್ರುಗಳ ತೊಂದರೆಗಳಾಗ್ತಕ್ಕಂಥದ್ದು. ಯಾರು ವಿದ್ಯಾಕ್ಷೇತ್ರದಲ್ಲಿರೋ 1-2 ಮಾರ್ಕ್ಸಲ್ಲಿ ಫೇಲ್ ಆಗಿಬಿಡ್ತೀರ ನೀವು. 1 ಮಾರ್ಕ್ಸು ಅರ್ಧ ಮಾರ್ಕ್ಸಲ್ಲಿ ಫೇಲ್ ಆಗ್ತಕ್ಕಂಥ ಸಂದರ್ಭಗಳು ಇರುತ್ತೆ. ಅದಕ್ಕೋಸ್ಕರವಾಗಿ ಫೇಲ್ ಆಗಿಬಿಡ್ತೀನಿ ಅಂತ ಭಯಪಟ್ಟು ಕೂತ್ಕೊಳ್ಳೋದು ಬೇಕಾಗಿಲ್ಲ. ಹೆಚ್ಚಾಗಿ ಓದಬೇಕು. ನಾವು ಜಾಸ್ತಿ ಎಷ್ಟು ನಾವು ಯೋಚನೆ ಮಾಡ್ತೀವೋ ಅಷ್ಟು ನಮಗೆ ಒಳ್ಳೆಯದಾಗ್ತದೆ. ಎಷ್ಟು ನಾವು ಓದ್ತೀವೋ ಅಷ್ಟು ನಮಗೆ ವಿದ್ಯೆ ತಲೆ ಹಿಡಿತದೆ. ಭಗವಂತ ಇಷ್ಟೇ ದೊಡ್ಡ ಬುಳ್ಳೆ ಕೊಟ್ಟಿದ್ದಾನೆ, ಆದರೆ ಎಷ್ಟು ಬೇಕಾದ್ರೂ ತುಂಬಿಸ್ಕೊಬೋದಲ್ವಾ. ಅದಕ್ಕೋಸ್ಕರವಾಗಿ ಸಮಾಧಾನವಾಗಿರಿ. ಯಾವುದೇ ರೀತಿಯಾದಂಥ ಒಂದು ತೊಂದರೆ ಆಗುತ್ತೆ ಅಂತ ಯೋಚನೆ ಮಾಡಿಕೊಂಡು ವಿದ್ಯೆಯಲ್ಲಿ ಹಿಂದೋಗುತ್ತೆ ಅಂತ ಯೋಚನೆ ಮಾಡ್ಕೊಂಡು ಹೋಗಬೇಡಿ. ಹೆಚ್ಚಿನ ಪ್ರಯತ್ನ ಮಾಡಿದರೆ ಖಂಡಿತವಾಗಿಯೂ ಫಲ ಸಿಕ್ಕೇ ಸಿಗತ್ತೆ. ಮತ್ತು ಯಾರ್ಯಾರು ಹೈಯರ್ ಆಫೀಸರ್ ಆಗಿದ್ದಾರೋ, ಯಾರ್ಯಾರು ರಾಜಕಾರಣಿಗಳಾಗಿರ್ಬೋದು ಅಥವಾ IPS ಆಫೀಸರ್ ಆಗಿರೋದು ಯಾರೇ ಇದ್ದರೂ ಕೂಡ ಈ ವರ್ಷ ಪೂರ್ತಿಯಾಗಿ ನಿಮ್ಮ ಮನೆಯಲ್ಲಿ ಮತ್ತು ಕುಟುಂಬದಲ್ಲಿ ಬರ್ತಕ್ಕಂಥ ಕೆಲವೊಂದು ಸಣ್ಣ ಪುಟ್ಟ ಕಲಹಗಳಿಂದಾಗಿ ಏನೋ ಒಂದು ರೀತಿಯಲ್ಲಿ ಚಿಂತೆಗಳು ಒಳಗಾಗ್ತಕ್ಕಂಥದ್ದಾಗತ್ತೆ. ಅದಕ್ಕೋಸ್ಕರವಾಗಿ ಸಾಧ್ಯವಾದಷ್ಟು ಶುಕ್ರ ಸಂಬಂಧವಾಗಿರ್ತಕ್ಕಂಥ ದೇವಿ ದೇವತೆಗಳ ಆರಾಧನೆ ಮಾಡ್ಕೊಂಡು ಹೋಗಿ ಖಂಡಿತವಾಗಿಯೂ ಒಳ್ಳೆಯದಾಗ್ತಕ್ಕಂಥದ್ದು ಆಗತ್ತೆ. ಶುಕ್ರ ಸಂಬಂಧವಾಗಿರ್ತಕ್ಕಂಥ ಆರಾಧನೆಯಿಂದಾಗಿ ಎಲ್ಲ ರೀತಿ ಶುಭವನ್ನು ಕೊಡ್ತಕ್ಕಂಥದ್ದು ಆಗತ್ತೆ. ಶುಕ್ರನಿಗೆ ಆರಾಧನೆ ಮಾಡ್ಕೊಂಡು ಹೋಗಿ ಎಲ್ಲ ರೀತಿಯಲ್ಲಿ ಶುಭವನ್ನು ಕೊಡ್ತಕ್ಕಂಥದ್ದು ಆಗುವುದು ಆಗತ್ತೆ. ಈ ಶುಕ್ರನ ರಾಶಿಯರಿಗೆ ವೇದದಲ್ಲಿ ಕೇತು ಆಗೋದಕ್ಕೋಸ್ಕರವಾಗಿ ಮತ್ತು ಜನ್ಮದಿಂದ 10ನೇ ಮನೆಯಲ್ಲಿ ಕುಜ ಆಗಿದ್ದಕ್ಕೋಸ್ಕರವಾಗಿ ಯಾರ್ಯಾರು ಭೂಮಿಯನ್ನು ಕೊಂಡ್ಕೊಳ್ಬೇಕು ಯೋಚನೆ ಮಾಡಿದ್ದೀರೋ ಅವರು ಕುಜನ ಆಶೀರ್ವಾದದಿಂದಾಗಿ ತುಂಬ ಒಳ್ಳೆಯ ಪ್ರಯತ್ನವನ್ನು ಮಾಡೋದ್ರಿಂದ ಎಲ್ಲ ರೀತಿಯಲ್ಲಿ ಶುಭವನ್ನು ಕೊಡ್ತಕ್ಕಂಥದ್ದು ಆಗುತ್ತೆ. ಕುಜ ಸಂಬಂಧವಾಗಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಭೂವರಹ ಸೇವೆಯನ್ನು ಮಾಡ್ಕೊಂಡು ಹೋಗಿ ಎಲ್ಲ ಒಳ್ಳೆಯದಾಗ್ತಕ್ಕಂಥದ್ದು ಆಗತ್ತೆ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಹೇಳ್ಬೋದು. ಸರ್ವೇ ಜನಃ ಸುಖಿನೋ ಭವಂತು, ಸಮತ್ಸನ್ಮಂಗಲಾನಿ ಭವಂತು. ಹರಿ ಓಂ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.